ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೇರವಾಗಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟಲ್ಲಿ ತರ್ತೀವಿ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತೀವಿ ಅಂತ. ನಾವು ಮೋಸ್ಟ್ ಪ್ರಾಬಬ್ಲಿ ನಾಳೆ ಕ್ಯಾಬಿನೆಟಲ್ಲಿ ತರ್ಬೋದು. ನಾನು ಗುರುವಾರ ಕ್ಯಾಬಿನೆಟ್ ತರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟಲ್ಲಿ ಇರ್ತೀನಿ, ಆ ಚರ್ಚೆ ಆಗ್ತದೆ. ನೋಡು, ಬರಬೇಕು. ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ. ಭಾಳ ವರ್ಷದಿಂದ 2013 2005 ಸರ್ವೆ ಆದೇಶ ಆಗಿರೋದು. 2013 ಕಂಪ್ಲೀಟ್ ಆಗಿತ್ತು, 2018 ಕಂಪ್ಲೀಟ್ ಆಗಿದ್ದು. ಆವಾಗ ಸಿದ್ದರಾಮಯ್ಯ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬರ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು ಇದು ಮಾಡಿಲ್ಲ. ಅದು ಕುಮಾರಸ್ವಾಮಿ ಕಾಲದಲ್ಲೇ ಆಗಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮಾಡಿಲ್ಲ. ಅದಾದಮೇಲೆ ಇವತ್ತು ನಾಳೆ ಕ್ಯಾಬಿನೆಟಲ್ಲಿ ತಂದು ನೋಡುವ ಏನಾಗ್ತದೆ. ಇದು ಪಕ್ಷ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ, ಕೇಂದ್ರ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿದೆ ಇದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೇರವಾಗಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟಲ್ಲಿ ತರ್ತೀವಿ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತೀವಿ ಅಂತ. ನಾವು ಮೋಸ್ಟ್ ಪ್ರಾಬಬ್ಲಿ ನಾಳೆ ಕ್ಯಾಬಿನೆಟಲ್ಲಿ ತರ್ಬೋದು. ನಾನು ಗುರುವಾರ ಕ್ಯಾಬಿನೆಟ್ ತರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟಲ್ಲಿ ಇರ್ತೀನಿ, ಆ ಚರ್ಚೆ ಆಗ್ತದೆ. ನೋಡು, ಬರಬೇಕು. ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ. ಭಾಳ ವರ್ಷದಿಂದ 2013 2005 ಸರ್ವೆ ಆದೇಶ ಆಗಿರೋದು. 2013 ಕಂಪ್ಲೀಟ್ ಆಗಿತ್ತು, 2018 ಕಂಪ್ಲೀಟ್ ಆಗಿದ್ದು. ಆವಾಗ ಸಿದ್ದರಾಮಯ್ಯ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬರ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು ಇದು ಮಾಡಿಲ್ಲ. ಅದು ಕುಮಾರಸ್ವಾಮಿ ಕಾಲದಲ್ಲೇ ಆಗಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮಾಡಿಲ್ಲ. ಅದಾದಮೇಲೆ ಇವತ್ತು ನಾಳೆ ಕ್ಯಾಬಿನೆಟಲ್ಲಿ ತಂದು ನೋಡುವ ಏನಾಗ್ತದೆ. ಇದು ಪಕ್ಷ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ, ಕೇಂದ್ರ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿದೆ ಇದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೇರವಾಗಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟಲ್ಲಿ ತರ್ತೀವಿ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತೀವಿ ಅಂತ. ನಾವು ಮೋಸ್ಟ್ ಪ್ರಾಬಬ್ಲಿ ನಾಳೆ ಕ್ಯಾಬಿನೆಟಲ್ಲಿ ತರ್ಬೋದು. ನಾನು ಗುರುವಾರ ಕ್ಯಾಬಿನೆಟ್ ತರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟಲ್ಲಿ ಇರ್ತೀನಿ, ಆ ಚರ್ಚೆ ಆಗ್ತದೆ. ನೋಡು, ಬರಬೇಕು. ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ. ಭಾಳ ವರ್ಷದಿಂದ 2013 2005 ಸರ್ವೆ ಆದೇಶ ಆಗಿರೋದು. 2013 ಕಂಪ್ಲೀಟ್ ಆಗಿತ್ತು, 2018 ಕಂಪ್ಲೀಟ್ ಆಗಿದ್ದು. ಆವಾಗ ಸಿದ್ದರಾಮಯ್ಯ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬರ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು ಇದು ಮಾಡಿಲ್ಲ. ಅದು ಕುಮಾರಸ್ವಾಮಿ ಕಾಲದಲ್ಲೇ ಆಗಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮಾಡಿಲ್ಲ. ಅದಾದಮೇಲೆ ಇವತ್ತು ನಾಳೆ ಕ್ಯಾಬಿನೆಟಲ್ಲಿ ತಂದು ನೋಡುವ ಏನಾಗ್ತದೆ. ಇದು ಪಕ್ಷ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ, ಕೇಂದ್ರ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿದೆ ಇದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೇರವಾಗಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟಲ್ಲಿ ತರ್ತೀವಿ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತೀವಿ ಅಂತ. ನಾವು ಮೋಸ್ಟ್ ಪ್ರಾಬಬ್ಲಿ ನಾಳೆ ಕ್ಯಾಬಿನೆಟಲ್ಲಿ ತರ್ಬೋದು. ನಾನು ಗುರುವಾರ ಕ್ಯಾಬಿನೆಟ್ ತರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟಲ್ಲಿ ಇರ್ತೀನಿ, ಆ ಚರ್ಚೆ ಆಗ್ತದೆ. ನೋಡು, ಬರಬೇಕು. ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ. ಭಾಳ ವರ್ಷದಿಂದ 2013 2005 ಸರ್ವೆ ಆದೇಶ ಆಗಿರೋದು. 2013 ಕಂಪ್ಲೀಟ್ ಆಗಿತ್ತು, 2018 ಕಂಪ್ಲೀಟ್ ಆಗಿದ್ದು. ಆವಾಗ ಸಿದ್ದರಾಮಯ್ಯ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬರ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು ಇದು ಮಾಡಿಲ್ಲ. ಅದು ಕುಮಾರಸ್ವಾಮಿ ಕಾಲದಲ್ಲೇ ಆಗಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮಾಡಿಲ್ಲ. ಅದಾದಮೇಲೆ ಇವತ್ತು ನಾಳೆ ಕ್ಯಾಬಿನೆಟಲ್ಲಿ ತಂದು ನೋಡುವ ಏನಾಗ್ತದೆ. ಇದು ಪಕ್ಷ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ, ಕೇಂದ್ರ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿದೆ ಇದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೇರವಾಗಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟಲ್ಲಿ ತರ್ತೀವಿ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತೀವಿ ಅಂತ. ನಾವು ಮೋಸ್ಟ್ ಪ್ರಾಬಬ್ಲಿ ನಾಳೆ ಕ್ಯಾಬಿನೆಟಲ್ಲಿ ತರ್ಬೋದು. ನಾನು ಗುರುವಾರ ಕ್ಯಾಬಿನೆಟ್ ತರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟಲ್ಲಿ ಇರ್ತೀನಿ, ಆ ಚರ್ಚೆ ಆಗ್ತದೆ. ನೋಡು, ಬರಬೇಕು. ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ. ಭಾಳ ವರ್ಷದಿಂದ 2013 2005 ಸರ್ವೆ ಆದೇಶ ಆಗಿರೋದು. 2013 ಕಂಪ್ಲೀಟ್ ಆಗಿತ್ತು, 2018 ಕಂಪ್ಲೀಟ್ ಆಗಿದ್ದು. ಆವಾಗ ಸಿದ್ದರಾಮಯ್ಯ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬರ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು ಇದು ಮಾಡಿಲ್ಲ. ಅದು ಕುಮಾರಸ್ವಾಮಿ ಕಾಲದಲ್ಲೇ ಆಗಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮಾಡಿಲ್ಲ. ಅದಾದಮೇಲೆ ಇವತ್ತು ನಾಳೆ ಕ್ಯಾಬಿನೆಟಲ್ಲಿ ತಂದು ನೋಡುವ ಏನಾಗ್ತದೆ. ಇದು ಪಕ್ಷ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ, ಕೇಂದ್ರ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿದೆ ಇದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೇರವಾಗಿ ಹೇಳಿದ್ದಾರೆ, ನಾವು ಕ್ಯಾಬಿನೆಟಲ್ಲಿ ತರ್ತೀವಿ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತೀವಿ ಅಂತ. ನಾವು ಮೋಸ್ಟ್ ಪ್ರಾಬಬ್ಲಿ ನಾಳೆ ಕ್ಯಾಬಿನೆಟಲ್ಲಿ ತರ್ಬೋದು. ನಾನು ಗುರುವಾರ ಕ್ಯಾಬಿನೆಟ್ ತರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟಲ್ಲಿ ಇರ್ತೀನಿ, ಆ ಚರ್ಚೆ ಆಗ್ತದೆ. ನೋಡು, ಬರಬೇಕು. ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ. ಭಾಳ ವರ್ಷದಿಂದ 2013 2005 ಸರ್ವೆ ಆದೇಶ ಆಗಿರೋದು. 2013 ಕಂಪ್ಲೀಟ್ ಆಗಿತ್ತು, 2018 ಕಂಪ್ಲೀಟ್ ಆಗಿದ್ದು. ಆವಾಗ ಸಿದ್ದರಾಮಯ್ಯ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬರ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು ಇದು ಮಾಡಿಲ್ಲ. ಅದು ಕುಮಾರಸ್ವಾಮಿ ಕಾಲದಲ್ಲೇ ಆಗಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮಾಡಿಲ್ಲ. ಅದಾದಮೇಲೆ ಇವತ್ತು ನಾಳೆ ಕ್ಯಾಬಿನೆಟಲ್ಲಿ ತಂದು ನೋಡುವ ಏನಾಗ್ತದೆ. ಇದು ಪಕ್ಷ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ, ಕೇಂದ್ರ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿದೆ ಇದು. ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.